ರಂಗಭೂಮಿ ಮತ್ತು ವ್ಯಕ್ತಿತ್ವ, ಒಂದು ವ್ಯಕ್ತಿತ್ವ ಬೆಳಿಬೇಕು ಅಂದರೆ ಐ ಥಿಂಕ್ ರಂಗಭೂಮಿಯ ಪಾತ್ರನೂ ಬಹಳ ದೊಡ್ಡದಿರುತ್ತೆ. ನಿಮ್ಮಲ್ಲಿ ಯಾವ ರೀತಿಯ ಬದಲಾವಣೆ ತಂತು ರಂಗಭೂಮಿ? ತುಂಬ ಅಂದರೆ ಈಗ ಅದೇ ನಾನೇನು ಹೈಸ್ಕೂಲ್ನಲ್ಲಿ ಅಥವಾ ಕಾಲೇಜ್ ಲೆವೆಲಲ್ಲಿ ಏನು ಇಂಟರ್ ಕಾಲೇಜೇಟು ಇಂಟರ್ ಕ್ಲಾಸು ನಾಟಕಗಳನ್ನ ಮಾಡ್ತಾಯಿದ್ವಿ. ಅದೆಲ್ಲವೂ ಬಾಲಿಶ ಅನ್ಸೋಕ್ಕೆ ಶುರು ಆಯಿತು. ಒಂದು ಸತಿ ನಾವು ಈ ನಟರಂಗ ಅಂತ ಒಂದು ಅಮೆಚೂರ್ ಥಿಯೇಟ್ರ್ ಗ್ರೂಪ್ಗೆ ನಾವು ಯಾವಾಗ ಸೇರ್ಕೊಂಡ್ವಿ, ಅಲ್ಲಿನ ನಟನೆ ಇರ್ಬೋದು, ಅಲ್ಲಿನ ತಾಲೀಮ್ ಇರ್ಬೋದು, ಆ ಸೀರಿಯಸ್ನೆಸ್ ಇರ್ಬೋದು, ಅಲ್ಲಿ ನಮಗೆ ನಿಜವಾದ ಅಂದರೆ ಒಬ್ಬ ಆ್ಯಕ್ಟರ್ ಆದರೆ ಇಷ್ಟು ಡೆಡಿಕೇಟೆಡ್ ಆಗಿರಬೇಕು, ಇಷ್ಟು ಚೆನ್ನಾಗಿ ಮಾತಾಡಬೇಕು, ಇಷ್ಟು ಸ್ಪಷ್ಟವಾಗಿ ಕನ್ನಡ ಬರಬೇಕು, ಹೀಗೆ ನಿಂತ್ಕೋಬೇಕು, ಹೀಗೆ ನಿಂತ್ಕೋಬಾರ್ದು. ಅಂದರೆ ಕಾಲೇಜಲ್ಲಿದ್ದಾಗ ಅದು ಯಾವುದೂ ಮಾಡ್ತಾಯಿರಲಿಲ್ಲ ಅಂತಲ್ಲ, ಅದೊಂದು ಇನ್ನೋಸೆನ್ಸಲ್ಲಿ ಏನೋ ಮಾಡ್ತಾಯಿದ್ವಿ. ಅಂದರೆ ಇದೊಂದು ಒಳ್ಳೆ ನಾಟಕ, ಇದೊಂದು ಒಳ್ಳೆ ಪಾತ್ರ, ಅದೊಂದು ಮಾತು ಕಲಿಬೇಕು, ಮಾತು ಹೇಳಬೇಕು, ಈ ಥರದಷ್ಟೇ. ಯಾಕಂದರೆ ನಾನು ಯಾವುದನ್ನು ಇದಾಗಿ ಕಲ್ತಿಲ್ಲ, ಯಾವುದೋ ಒಂದು ನೀನಾಸಂಗೋ ಅಥವಾ ರಂಗಾಯಣಕ್ಕೋ ಹೋಗಿ ಕಲ್ತಿದ್ದಲ್ಲ ಆ್ಯಕ್ಟಿಂಗ್ ಅನ್ನೋದನ್ನು ಅಥವಾ ಏನೇನೋ. ಇಟ್ ವಾಸ್ ಎನ್ ಇನ್ಸ್ಟಿಂಕ್ಟಿವ್ ಥಿಂಗ್. ಕಾಲೇಜಲ್ಲಿ ಮಾಡಿದ್ದು ಯಾವುದಾದ್ರೂ ನಾಟಕದ ಪಾತ್ರ? ಓ ಎಸ್, ತುಂಬ ಪಾತ್ರಗಳು. ಅಂದರೆ ಇದು ಗಂಡಸ್ ಕತ್ರಿ ನಾಟಕ ಮಾಡಿದ್ದೆ ಕೈಲಾಸಂ ಅವ್ರದ್ದು. ಸೊ ಅದಕ್ಕೆ ಬೆಸ್ಟ್ ಸ್ಟೇಟ್ ಲೆವೆಲ್ ಅದು. ಸೊ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಬಂದಿತ್ತು. ಹೈಸ್ಕೂಲಲ್ಲೇ ಇಂಟರ್ ಕಾಲೇಜ್ ಸ್ಕೂಲ್ ಕಾಂಪಿಟೇಷನ್ಸಲ್ಲಿ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ಗಳೆಲ್ಲ ಬರ್ತಿತ್ತು. ಬಟ್ ಆದರೂ ಏನೋ ಒಂದು ಅಂದರೆ ಇದೆಲ್ಲ ಕಲಿಕೆ ಅಲ್ಲ ಪ್ರತಿ ದಿವಸನೂ. ಸೊ ಇದನ್ನು ಕಲ್ತಿದ್ದೀವಲ್ಲ, ಇದೇನೋ ಗೊತ್ತು ನಮಗೆ ಅನ್ನೋ ಅಷ್ಟರಲ್ಲಿ ಇನ್ನೇನೋ ಒಂದು ಓಪನ್ ಆದರೆ ಅಯ್ಯಯ್ಯೋ ಇದೇನು ಹಿಂಗಿದೆಯಲ್ಲ, ನಾವು ಕಲ್ತಿದ್ದೆಲ್ಲ ವೇಸ್ಟ್ ಅಲ್ಲ ಅಂತ ಅನ್ಸೋಕ್ಕೆ ಶುರು ಆಯಿತು. ಅಂದರೆ ಇವತ್ತು ಅನ್ಕೋತೀನಿ, ಈಗ ನಾವು ಚಿಕ್ಕ ವಯಸ್ಸಿನಲ್ಲಿದ್ದಾಗ ನಮಗೆ ಸಿನಿಮಾದಲ್ಲಿ ಒಬ್ಬ ಹೀರೋ ಮುಂಚೆ ತುಂಬ ಆ್ಯಕ್ಷನ್ ಸಿನಿಮಾಗಳು ಇಷ್ಟ ಆಗೋದು. ಅಂದರೆ ವಿಷ್ಣುವರ್ಧನ್, ಅಂಬರೀಷ್ ಇವರೆಲ್ಲ ಫೈಟ್ ಮಾಡೋದು, ಅದು ಇದು ತುಂಬ. ರಾಜ್ಕುಮಾರ್ ಎಲ್ಲ ಓಕೆ ಡೈಲಾಗ್ ಹೇಳ್ತಾರೆ, ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ, ಇಲ್ಲ ಅಂತಲ್ಲ. ಬಟ್ ನಾವು ಯಾವಾಗ ರಂಗದ ಮೇಲೆ ಅದನ್ನು ಸೀರಿಯಸ್ ಆಗಿ ಯೋಚನೆ ಮಾಡಿ ಆಮೇಲೆ ಸಿನಿಮಾಗಳನ್ನ ನೋಡಿದಾಗ ಪರ್ಸ್ಪೆಕ್ಟಿವ್ ಎಲ್ಲ ಸ್ವಲ್ಪ ಬೇರೆ ಥರ ಆಗೋಕ್ಕೆ ಶುರು ಆಯಿತು. ಅಯ್ಯೋ ಈ ಹಿಂಗೆ ಕರೆಕ್ಟ್ ನೋಡಿ, ಹಿಂಗೆ ಹೇಳಿದ್ರೆ ಹಿಂಗೆ ಅರ್ಥ ಆಗುತ್ತೆ, ಹಿಂಗೆ ಆ್ಯಕ್ಟ್ ಮಾಡಬೇಕು, ಹಿಂಗೆ ನಮ್ಮನ್ನು ನಾವು ಪ್ರೆಸೆಂಟ್ ಮಾಡ್ಕೋಬೇಕು, ಈ ಥರದ್ದೆಲ್ಲ. ಸೊ ಆ ವಿಚಾರದಲ್ಲಿ ರಂಗಭೂಮಿ ಅಂದರೆ ನಮ್ಮ ಜೊತೆಗಿದ್ದಿದ್ದು ಅಥವಾ ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದೆಲ್ಲ CR ಸಿಂಹ, ಲೋಕೇಶ್ ಥರದವರು, ಲೋಕನಾಥ್ ಥರದವರು, ಅವರು ಸ್ಟೇಜ್ ಮೇಲೆ ಆ್ಯಕ್ಟ್ ಮಾಡೋರು, ಅವ್ರನ್ನ ಕೂತ್ಕೊಂಡು ನೋಡೋದೇ ಒಂದು ಹಬ್ಬ. ಅಂದರೆ ಅವ್ರು 2ನೇ ರಿಹರ್ಸಲ್ 3ನೇ ರಿಹರ್ಸಲ್ಗೆ ನಮಗೆ ಅವ್ರ ಮಾತುಗಳು ಮಂದಟ್ಟಾಗೋದು, ಅಷ್ಟು ಚೆನ್ನಾಗಿ ಹೇಳೋರು ಅಂತ. ಅಂದರೆ ಇವತ್ತು ನಾವು ಏನು ಮಾತಾಡ್ತೀವಿ ಪ್ರಾಯಶಃ ತುಂಬ ಜನ ನಟರಲ್ಲಿ ಅವ್ರ ಮಾತು ಅವರೇ ಕೇಳಿಸ್ಕೊಳ್ಳಲ್ಲ, ಸುಮ್ಮನೆ ಡೈಲಾಗ್ ಹೇಳ್ತಿರ್ತಾರೆ. ಬಿಟ್ಟರೆ ಫಸ್ಟು ನನ್ನ ಮಾತು ನನ್ನ ಕಿವಿಗೆ ಬೀಳ್ಬೇಕು, ಕರೆಕ್ಟಾಗಿ ಹೇಳ್ತಾ ಇದ್ದೀನಿ ನಾನು, ನನಗೆ ಅರ್ಥ ಆಗಬೇಕು. ಅವ್ರ ಮಾತುಗಳು 2 ಅಥವಾ 3 ರಿಹರ್ಸಲ್ಗೆ ಅವ್ರ ಮಾತುಗಳು ಬರೋದು ನಮಗೆ. ಅಷ್ಟು ಮನದಟ್ಟಾಗಿ ನಮಗೆ ಹೇಳೋರು ಅಂತ, ಅಥವಾ ಜನಕ್ಕೆ ಹೇಳೋರು. ಇದನ್ನೆಲ್ಲ ಕಲ್ತ್ವಿ, ಹಿಂಗೆ ಮಾಡಬೇಕಿದು, ಅವಾಗಲೇ ಅದು ರೀಚ್ ಆಗೋದು ಅಂತ.